ಎಷ್ಟು ಕೇಳಿದ್ರು ಗೊತ್ತನ ಅವ್ರು ಏನ್ ನಮ್ಮ ಮರ್ಯಾದೆ ಕಳೆದು ಏನ್ ಮಾಡ್ಬೇಕಂತದಿರಿ ನೀವು? ಈಗ ಆತಿಲ್ಲ, ಮದ್ವಿ ಮುಗಿತಿಲ್ಲ, ಹೋದ್ಲಿಲ್ಲ ಈ ಮನಿಯಿಂದ ಬಿಡು, ಚಿಂತೆ ಬಿಡ್ತ. ಹೋದ್ಲು ಚಿಂತೆ ಬಿಡ್ತೈತಪ್ಪ ನಿಮಗ. ಮಗಳ ಅಷ್ಟು ಬ್ಯಾಸರಾಗ್ಯಾಳ ನಿಮಗ. ನೋಡೋ ಸುಮ್ಮನೆ ಹೊರ ಇಂಟ ಮಾತಾಡಕ್ ಹೋಗ್ಬಿಡ. ಯಾಕೆ ಬ್ಯಾಸರಗಳ ಅಂತ ನಿನಗೂ ಗೊತ್ತೈತಿ. ಮಾನುಳ್ಳವ್ ನಾನು, ನಿನ್ನಂಗಲ್ಲ ನಾನು. ನನಗ್ ಮಗಳು ಅನ್ನೋದಕ್ಕಿಂತ ಮರ್ಯಾದೆ ಮುಖ್ಯ. ಸುಮ್ಮನೆ ನನ್ಗ ಇದು ಮಾಡಕ್ ಹೋಗ್ಬಿಡ. ಈಗೇನೀಗ ಮದ್ವಿ ಮಾಡಿಕೊಟ್ಟಿಲ್ಲ, ಮುಗಿತಿಲ್ಲ, ಆತು ಮುಗಿದು ಹೋತು. ಎಷ್ಟು ಕೇಳಿದ್ರಿ ಅವ್ರ? ಎಷ್ಟು ಸುಳ್ಳು ಹೇಳೋದಾತು, ಎಲ್ಲ ಮಾಡೋದಾತು, ಸಾಕಾಗಿ ಹೋತಪ್ಪ ಆತಾಗ. ಹಿಂಗ್ ಮಾಡಿದ್ರ ಅಪ್ಪ ಒಂದು ನಾಲ್ಕಾಳ ಅಕ್ಕಿ ಹೋಗಿ ನಿನಗ ಅಂತೇಳಿ ನಾಳೆ ಆಕಿ ಗಂಡನ ಮನೆಗೆ ಅನ್ನೋದಿಲ್ಲ ನಕ್ಕಿಗೆ. ಉರ್ಚಿಗವ ಆಕಿ ಹಂಡಬೇರ್ಕಿ ಏನ್ ಬಾಯಿಗೆ ಬಂದಾಗ ಮಾತಾಡತ್ತಿದ್ಲ. ಕಡಿಗೆ ಏನೇನೇನೇನೇನೇ ಸುಳ್ಳೊಂದು ಸೊಟ್ಟೊಂದು ನಿಮ್ ಬಗ್ಗೆನ ಹೇಳಿ ಬಾಯಿ ಮುಚ್ಚಿದ್ದು. ಏನ್ ನನ್ ಬಗ್ಗೆ ಸುಳ್ಳು ಹೇಳಿದ್ರೆ? ಹೌದು, ಅವ್ರ ಕಡೆ ಬಳಗಕ್ಕೆ ಕೊಡ್ಬೇಕಂತಿತ್ರಿ ಅವ್ರಿಗೆ ಆಸೆ. ಅದು ನಾವು ಕೊಡ್ಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗೈತಿ, ಅದಕ್ಕೆ ಬಂದಿಲ್ಲ ತಗೋರಿ ಮದ್ವಿಗೆ ಅಂತ ಹೇಳಿದ್ವಿ. ಮತ್ತೇನ್ ಮಾಡ್ಬೇಕು? ಕಾರಣ ಬೇಕಲ್ಲ ನಮಗೆ ಹೇಳಕ್ಕ. ಯಾರು ಸತ್ತಾರ ಅಂದ್ರೆ ಮತ್ತೆ ಅಲ್ಲಿ ಸತ್ರ ನೀವು ಮದ್ವಿ ಮಾಡತ್ತೀರ ಅಂತ ಕೇಳ್ತಾರ. ಏನಾರ ಬ್ಯಾರೆ ಕಾರಣ ಏನ್ ಹೇಳ್ತೀರಿ? ಹಂಗಾಗಿ ಇದನ್ನ ಹೇಳಿದ್ದಷ್ಟೇ. ಆಯ್ತು, ಹೇಳಿ ಇಲ್ಲಿಗ. ನನಗೇನ್ ಬೇಜಾರೇನಿಲ್ಲ. ಆಯ್ತು, ನೀನು ಹೇಳಿದಿ ಅಂತೇಳಿ ಏನ್ ನನಗೇನು ಯಾರು ಬಂದು ಏನು ಗಲ್ಲಿಗೆ ಇರ್ಸೋದಿಲ್ಲ. ನಾ ಯಾಕೆ ತಿಳಿ ಕೆಡ್ಸ್ಕೋಬೇಕು ಯಾರ್ದಾರ ಮಾತಿಗೆ? ಅಷ್ಟಪ್ಪ. ಆದ್ರೂ ಹಳ್ಯಾರ ಬರ್ಬೇಕಿತ್ರಿ ನೀವು. ಈಗ ನೋಡ್ರಿ, ಈಗ ಮಕ್ಕಳಿಗೆ ಒಂದು ಅಕ್ಕಿ ಕಾಳು ಹಾಕ್ಲಾರದ್ದು ಒಂದು ಉಳ್ದು ಬಿಡ್ತೈತಲ್ಲ ಕೊರಗ, ಅದನ್ನ ಹೇಳಿದೆ ನಿಮಗಷ್ಟೇ. ಹೋದ್ರೆ ಉಳಿದಿರಿ ಅಮ್ಮ ಅತ್ತಿಯರ, ನಾ ಏನ್ ತೆರಿ ಕೆಡ್ಸ್ಕೊಳಕ್ ಹೋಗುದಿಲ್ರಿ. ನಾ ಅಕ್ಕಿ ಎಲ್ಲ ಓಡಾಗಿದ್ಲಲ್ಲ ಯಾವಂದ ಕೂಟ, ಅವಾಗ ಏನ್ ಮಾಡ್ಬೇಕಿತ್ರಿ? ಅಕ್ಕಿ ಕಾಳು ಹಾಕೋದು ಓಡಾಗಿದ್ಲಲ್ಲ, ಅವಾಗ ಸುಮ್ಮನೆ ತಪ್ಪು ಅಂತ ಸುಮ್ಮನೆ ಆಗಿದ್ದಿಲ್ಲ. ಅಕ್ಕಿ ಕಾಳು ಹಾಕೋ ಟೈಮ್ನಾಗ ಹಾಕಿಸ್ಕೊಲಿಲ್ಲ ಅಕ್ಕಿ. ಈಗ ಹಾಕಿ ಏನಾಗಬೇಕಾಗಿತ್ರಿ? ನೀವ್ ಏನಾರ ಯಾಕೆ ಅನ್ಕೋರಿ, ನನಗಂತೂ ಎಳ್ಳು ಕಾಳು ಮನಸ್ಸಿಲ್ಲ ನೋಡ್ರಿ. ಬೇಜಾರು ಆಗಿಲ್ಲ ನನಗೆ. ಯಾಕೋ ಮನ್ಸಿಗೆ ಅಷ್ಟು ನೋವು ಮಾಡಿಬಿಟ್ಟಾಳಕ್ಕೆ. ಹೌದು, ನೋವು ಮಾಡಿಬಿಟ್ಟಾಳ. ಕೊಡ್ತೇನೆ ಅಂದಿದ್ದನ್ನು ಅರ್ಧಂಬರ್ಧ ಮಾಡಿದ್ರಿ. ಹೆಂಗೆಂಗೋ ಎಲ್ಲಿದ ನಮ್ಮವು ಕೊಟ್ಟಿದ್ದ ಅದು ಇದು ಎಲ್ಲ ಜೋಡಿಸಿ ಕೊಟ್ಟಿದ್ದಾತ. ಈಗ ಇನ್ನಾರ ಯೋಚನೆ ಮಾಡ್ತೀರ ನೋಡ್ರಿ ಅದ್ರ ಬಗ್ಗೆ. ರೀ, ರೊಕ್ಕ ಬೇಕು, ನನಗೊಂದು ಸ್ವಲ್ಪ ಅವಶ್ಯಕತೆ ಐತಿ ಈಗ. ಭಾಳ ಅಂದ್ರೆ ಅಗ್ದಿ ಅರ್ಜೆಂಟು ಐತಿ. ನೋಡ ಮರೆಯ, ನನ್ನ ತಲೆಗೆ ಯಾವ ರೊಕ್ಕನೂ ಇಲ್ಲ. ನೀನ್ ಮಾತ್ರ ನನಗ ತಲೆ ಹಿಡ್ಸಾಕ್ ಹೋಗ್ಬೇಡ. ಏನ್ ನನಗೀಗ ಅದನ್ನ ಕೊಡು ಇದನ್ನ ಕೊಡು ಅಂತ ಕೇಳೋ ಪರಿಸ್ಥಿತಿ ತರಬೇಡ. ಏನ ನನ್ನ ತಲಿಲ್ಲ. ಕೊಡ್ತೇನೆ ಅಂದ 50,000ದಾಗ 30,000 ಕೊಟ್ಟೇವಿ. ಅವ್ರು ಪಾಪ ಕೊಡ್ತೇವೆ ಅಂತಂದ್ವಿ, ಸುಮ್ಮನಾದ್ರು ಬಿಡ. ಆಮ್ಯಾಗ ಅದೇನದು 2 ತೊಲಿ ಬಂಗಾರದಾಗ ನಮ್ಮವು ನನಗೆ ಕೊಟ್ಟಿದ್ದನ್ನ ಹಾಕಿ ಮುರಿಸಿ ಏನೇನ ಮಾಡಿ ಒಟ್ಟು ಜೋಡಿಸಿ ಕೊಟ್ವಿ. ಉಳಿದಿದ್ದರ ಬೇಕಲ್ರಿ, ಇನ್ನೂ 2 ತೊಲಿ ಬಂಗಾರ ಕಮ್ಸೆ ಕಮ್ ಅಂದ್ರೆ 20-25 ಸಾವಿರ ರೂಪಾಯಿ ಬೇಕ್ರಾಗ. ಯಾಗ ಯಾವ್ದಾರ ಮನಿ ದೋಚಾಕ್ ಹೋಗ್ಲೇನೋ ಮರಾಯ ನಾನು? ಎಲ್ಲಿ ತರ್ಲಿ? ನೀ ಅಂತಿ ಬಿಡು, ನೀನು ಅಷ್ಟು ಬೇಕು ಇಷ್ಟು ಬೇಕು ಅಂತ ಹೇಳ ಎಲ್ಲಿ ತರ್ಲಿ? ನೋಡ, ನೀ ಸುಮ್ಮನೆ ನಾನು ತಲೆ ತಿನ್ನಾಕ್ ಹೋಗ್ಬೇಡ. ನನ್ನ ಅಂತೇಳಿ ರೊಕ್ಕ ಇಲ್ಲ, ಹೊಡೆದ್ ತೆಗೆದ್ರು 1 ರೂಪಾಯಿ ಇಲ್ಲ ರೊಕ್ಕ. ನನ್ ಕೇಳಾಕ ಹೋಗ್ಬೇಡ ನೀನು. ಇದೇನ ನಿನ್ ಗಂಡ ಅಡ್ಕಚ್ಪಿ ಮಾರಿದು? ಹೇಳಿದ್ದಕ್ಕೆ ಇರೋದೈತವ. ಅಯ್ಯೋ ದೇವ್ರಿ, ಹಿಂಗಾದ್ರೆ ಹೆಂಗ ಅಯ್ಯವ ತಾಯಿ ಅಂತ ನಾತಕ. ಗಂಡ ನಾನು ಬಿಗಿಯಾಗಿಟ್ಕೊಳಕ್ ಬರಬ್ಬರಿ ಬರಲಿಲ್ಲ ನನ್ನ ಮಗಳಾಗಿ ನಿನಗೆ. ನಿನ್ನ ಅಡಿವಿ ಸುಮ್ಮನಿರವ, ಗಂಡನ ಬಿಗಿಯಾಗಿಟ್ಕೊಳ್ಳೋದು ಅಂತ. ನಿನ್ನ ಗಂಡ ಇದ್ದಂಗೆ ಅಲ್ಲಿ ಈಗ ನನ್ನ ಗಂಡ ಇರೋದು. ಅಯ್ಯೋ ತಾಯಿ, ಅವ್ರ ತಟ್ಯಾಗ ನಿಲ್ಲಲ್ಲ ಬುಟ್ಟ್ಯಾಗ ನಿಲ್ಲಲ್ಲ. ಹೆಂಗೆ ಮಾತಾಡ್ತಾರೆ ಗೊತ್ತನ? ನಿನಗೇನು ಗೊತ್ತು? ಇಲ್ಲಿ ಕೇಳಿಸ್ಕೊಳಕ್ಕೆ ಗೊತ್ತು. ಸುಮ್ಮನೆ ಹೇಳ್ತಿ ಬಾಯಿಗೆ ಬಂದಂಗೆ, ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಅದಾತು ಇದಾತು ಅಂತೇಳಿ. ಅನ್ಭವಿಸೋರಿಗೆ ಗೊತ್ತಿಲ್ಲ ಹಣೆ ಬಾರ. ಮೊದಲು ಕರೆಕ್ಟಾಗೇ ಇದ್ರು, ನಾನು ಹೇಳ್ದಂಗೆ ಕೇಳ್ತಿದ್ರು, ಉಸುಲು ಹೊಡಿತಿದ್ದಿಲ್ಲ. ಯಾವಾಗ ಈಕಿ ಓಡಿ ಹೋದ್ಲಲ್ಲ, ಅವಾಗ ನನ್ನ ಗಂಡ ನನ್ನ ಕಿಮ್ಮತ್ ಕೊಡೋದು ಬಿಟ್ಬಿಟ್ಟ. ಬಾಯಿಗೆ ಬಂದಾಗ ಮಾತಾಡ್ತಾನೆ ಗೊತ್ತನ? ಏನು ಮಾಡ್ಬೇಕು ನಾನಾರ? ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಹೋಗ್ಲತ್ತ ನಂದ ಹಣೆ ಬಾರನ ಬರಬರಿ ಇಲ್ಲ, ಯಾರಿಗಂದು ಏನು ಉಪಯೋಗ ಅಂತೇಳಿ ಹೋಲ್ಬಿಡು. ಮತ್ತೇನು ಮಾಡೋದು? ಅಲ್ಲ ಹೋಗಣ್ಣ, ನಾನು ಊರಿಗೆ ಹೋಗ್ಬಿಡ್ತೇನೆ ತೋಲೆ. ಮತ್ತೆ ಎಲ್ಲಕ್ಕೆ ಎಲ್ಲಿರಲಿ ಅಲ್ವಿ? ಅಣ್ಣ ಅತಿಗಿನ ಲಗ್ನಕ್ಕೆ ಕರೀಲಿಲ್ಲಲ್ಲ, ಸಿಟ್ಟಿಗಿಟ್ಟಾಕಾರ ಏನ? ನೀನು ಬ್ಯಾಡ ಅಂದಿದ್ದಕ್ಕೆ ನಾ ಕರೆಯಲಿಲ್ಲ. ಬ್ಯಾಡ, ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಆಕೆ ಎದಳಲ್ಲಕ್ಕಿ, ಆಕೆ ಏನು ಮಾಡ್ತಾಳೆ ಗೊತ್ತನ? ಈಗ ನೀನು ಕರೆದಂತಿಕ್ಕು, ಅವ್ರ ಮುಂದೆ ಏನೇನಾರ ಹೇಳಿ ತಪ್ಸಿದ್ಲಂದ್ರೆ ಏನು ಮಾಡ್ತಿದ್ದಿ? ಅದು ಕರೆ, ಆದರೂ ಅತಿಗೆ ಹಂಗೆ ಮಾಡ್ತಿದ್ಲು. ಸುಮ್ಮನಿರು. ಮಗಳು ಅಬ್ಬೆ ಹಿಂಗೆ ಕುಂತತೆ, ಮನೆ ಬಿಟ್ಟು ಹೋಗಿ ಎಲ್ಲೇ ಒಂದು ಬತ್ತಲ್ಲಿ ದಿಕ್ತೆ ಅಡ್ಡಾಡ್ಕೊಂತ ಅತ್ತಿ ನೋಡಿದ್ರೆ ನೆಟ್ನಾಳು ಸೇರ್ವಳ. ಅದು ಏನು ಬಾಳೆನ ಏನ? ಈಗ ನೋಡಿ ನಿನ್ನ ಮಗಳು ರಾಣಿಗತಿ ಆರಾಮ್ ಇರ್ತಾಳೆ ಈಗ. ಅವಕ್ಕೆ ತಿನ್ನಾಕ ಗತಿ ಇಲ್ಲ ಮನಿ. ಹೋಗಿ ಆ ಕಸ್ತೂರಿ ಶಾಂತವನ ಮಗಳ ಕೊಟ್ಟತಲ್ಲ, ಅವ್ರ ಮನೆ ಒಳಗೆ ಚಕ್ರಿ ಮಾಡ್ಕೊತ ಮನೆ ಕೆಲಸ ಮಾಡ್ಕೊತ ಬಿದ್ದಾಳಕಿ. ಎಲ್ಲ ವಿಚಾರ ಗೊತ್ತನ? ಹೌದಾ? ಎದಕ್ಕಿಂತ ಬಾಳೆ ಮಾಡ್ಬೇಕ ಏನೋ ವಚ್ಚಿ. ಒಟ್ಟಿಗೆ ನನ್ನ ಮಗಳೊಂದು ಚಲೋ ಮನೆ ಸೇರಿದ್ಲಲ್ವೇ, ಅದೇ ಖುಷಿ ನೋಡವ ನನಗರ. ನನಗಿನ್ನೇನು ಹೌದಿಲ್ಲ ಅಲ್ಲವಾ? ನೀವು ಖುಷಿಯಾಗಿದ್ದೀರಿ, ಆತ. ಈಗ ಮದುವೆ ಆಗ್ಲಿ ತಡಿ ಅಂದ್ರೆ ಮದುವೆನೂ ಆತು, ಎಲ್ಲ ಮುಗಿತು. ಈಗ ನಂದು ಯಾವಾಗ ಕೊಡೋರು ಏನು ಎತ್ತ ಸುದ್ದಿನ ಇಲ್ಲಲ್ಲೇವಾ? ಬಾರ ಈಕಿನ ಕುಂದ್ರ ಬಾ. ಅಲ್ಲ, ನಂದು 2 ತೊಲಿ ಬಂಗಾರ ಯಾವಾಗ ಕೊಡ್ತೀಯ? ಅಲ್ಲ, ಈಗ ನಾ ಇದ್ದಿದ್ದಂಗೆ ಕೇಳ್ತಾನೆ ನಿನ್ಗೆ, ಅದಕ್ಕೇನಿಲ್ಲ. ಬಂಗಾರ ಕೊಡ್ತತಿ ಎಲ್ಲೊಕ್ಕತಿ? ಇಷ್ಟಕ್ಕೂ ನಿನಗೆ ಯಾಕೆ ಬಂಗಾರ ಕೊಡ್ಬೇಕು? ಒಂದು ಹೆಣ್ಣು ಗಂಡು ತೋರಿಸಿದ್ದಕ್ಕೆ ತಗೋರವ, ಒಂದು 100, 500, 1000 ತಗೋ. ಯಾರು ಬೇಡ ಅಂತಾರೆ? 2 ತೊಲಿ ಬಂಗಾರ ಕೊಡಂದ್ರೆ ಇಲ್ಲೇನು ಕೋಟಿಗಟ್ಲೆ ಇಟ್ಟಿಯೇನ ಆಸ್ತಿನ? 2 ತೊಲಿ ಕೊಡಾಕ ನಿನಗೆ ಏನ? ಅಲ್ಲ, ಈಕಿನ ಮಾತಾಡೋ ಮಾತೇನ ಇದು? ಸರಿ ಇಲ್ಲ ನೋಡಿದೆ. ಈಕಿನ ಮಾತಾಡ್ತಾ ಇರೋ ಮಾತು ಯಾಕೆ ಸರಿ ಇಲ್ಲಿದೆ ನಿಜವಾಗ್ಲು? ಅಲ್ಲ, ನೀವು ಕೊಡ್ತೇನೆ ಅಂತಂದು ಈಗ ಹಿಂಗೆ ನೀವು ಮಾಡೋದು ಯಾಕೋ ನಂಗೆ ಚಂದ ಕಾಣುವಲ್ತವ.
ಅಲ್ಲ ಅದು ಅಕ್ಕ ಕೊಡಬಾರ್ದಂತ ಏನಿಲ್ಲ, ಸದ್ಯಕ್ಕೆ ನನ್ನ ಕಡೆ ಇಲ್ಲ ಯವ್ವ. ಇದ್ರೆ ನಾನು ನಿನಗೆ ನಾನು ಹಂಗೆ ಇಲ್ಲ ಅಂತ ಹೇಳ್ತಿದ್ನೇನ. ಇಲ್ಲವಾ ಹೇಳ್ತಿದ್ದಿಲ್ಲ, ಹೇಳಕತ್ತಿಯಲ್ಲಿ ಈಗ ನಾ ಏನು ಮಾಡ್ಬೇಕು ಹೇಳಿ ಈಗ? ಹಿಂಗ ಮಾಡ್ಕೊಂತೀನಿ ಕೂತು ಬಿಡ್ಲಿ ಹಂಗಾರ? ಅದ ಯವ್ವ ತೀರ ನೀವು ಹಿಂಗೆ ಮಾಡಬಾರ್ದವ. ನೀವು ಕೊಡ್ತೇನೆ ಅಂದಿದ್ದು ನಾ ಯಾವಾಗಲೂ ಕೊಟ್ಬಿಡ್ಬೇಕು. ಏನ ನಾವು ಮತ್ತೆ ಬೇರೆ ಏನಾರ ಅನ್ಕೊಂಡಿರ್ತೇವೆ, ಇದನ್ನ ಮಾಡೋಣ ಅದನ್ನ ಮಾಡೋಣ ಅಂತೇಳಿ ಹಿಂಗೆ ನೀವು ಮಾಡಬಾರ್ದವತ್ತು. ತೆಗಿ ಹೋಗತ್ತಾಗ ಭಾಳ ಬೇಜಾರಾತವ. ಯಾಕ ನೀನು ಹಿಂಗೆ ಮಾಡಿದ್ದು ಭಾಳ ಬೇಜಾರಾತು ನಿಜವಾಗ್ಲೂ ನನಗೆ. ಆತಾತಿಗೆ ಬೇಜಾರಾತಂದ್ರೆ ಏನು ಮಾಡೋಕ್ಕಾಗಲ್ಲ. ರೊಕ್ಕಿಲ್ಲ, 1000 ರೂಪಾಯಿ ಬೇಕಾದ್ರೆ ಕೊಡ್ತತಿ, ಅದು 4 ದಿನ ಬಿಟ್ಟು. ಈಗ ಮುಗಿಸ್ಬಿಡು ಅಲ್ಲಿಗೆ ಅದನ್ನ. ಏನು ಚಲೋ ಹುಡುಕಿ ಆ ಪುಣ್ಯ ಎಲ್ಲಿ ಹೋಗುದಿಲ್ಲ, ನಿಂಗೆ ಪುಣ್ಯ ಸಿಗುತ್ತತಿ. ಇದೊಂದು ಬಿಟ್ಬಿಡು ಕೈ. ಅಲ್ಲ ಯಾಕ ಬಿಡುದಿಲ್ಲವ ನಾನು? ಇದ್ದಿದ್ದಂಗೆ ಹೇಳ್ತಾನೆ, ಅದ್ರಾಗೇನೈತಿ ಬರ್ತದ ಬಂಗಾರ ಅಂತೇಳಿ ನಾ ಬೇರೆ ಕಡೆ ಲೆಕ್ಕ ಹಾಕೇನಿ. ಅವ್ರಿಗೇನು ಹೇಳಿ ನಾನು? ಇಲ್ಲವ ನೀ ಬೇಜಾರು ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ, ಬಂಗಾರ ಕೊಟ್ಬಿಡ್ರಿ ನನಗೆ. ನಾ ಕೇಳಿದ್ದು ಬಂಗಾರ ಕೊಡ್ರಿ ಅಂದ್ರೆ ಕೊಡ್ರಿ ಅಷ್ಟೇ. ಏನು ಮುಂಗಂಡ ಕೊಟ್ಟಿಟ್ಟಿ ಏನ ನೀನು? ಕೊಡೋದಿಲ್ಲ ಬಂಗಾರ ಏನು ಮಾಡ್ತೀಯ? ಇಲ್ಲೋಡ್ವೆ ನೀ ಮಾಡ್ತಿರೋದು ಯಾಕೆ ಸರಿ ಇಲ್ಲ, ಮಾಡ್ತಿರೋದು ಭಾಳ ತಪ್ಪೈತಿ. ತಪ್ಪ ಒಪ್ಪ ಈಗ ನೋಡುವ ನಮ್ಮ ಕಡೆ ಇಲ್ಲ ಕೊಡಾಕ, ನೀ ಕೇಳಾಕ ಹೋಗಬೇಡ. ಕೊಡೋದು ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಏನು ಮತ್ತೆ 4 ದಿನ ಬಿಟ್ಟು ಕೊಡ್ತಾರಂತ ಮತ್ತೆ ಬರಾಕೋಬೇಡ. 1000 ರೂಪಾಯಿ ಬೇಕಂದ್ರೆ ಕೊಡ್ತತಿ, ಅದ್ರ ಮ್ಯಾಗ 1 ರೂಪಾಯಿ ಬಿಚ್ಚಕ್ಕಾಗೋದಿಲ್ಲ. ಸ್ವಲ್ಪ ತಡಿಬೇ, ಈ ಸುಮ್ಮನಿರ. ಹೌದನ? ಆಯ್ತಂಗಾರ ನಾ ಹುಡುಗನ ಮನ್ಯಾಗ ಹೋಗಿ ಎಲ್ಲ ಹೇಳ್ತೀನಿವ, ಎಲ್ಲ ಹೇಳ್ತೀನಿ. ಅದು ಹೆಂಗಾಕಿ ಅಲ್ಲಿ ನೆಮ್ಮದಿಯಾಗಿರ್ತಾಳೆ ನೋಡ್ತೇನೆ ನಾನು. ನಂಗೆ ಬಂಗಾರ ಮುಖ್ಯ. ಯಾಕ ಏನಕ್ಕ ನೀನು ಅಲ್ಲಿ ಹೋಗಿ ಹೇಳ್ತೇನೆ ಅಂತಿಲ್ಲ, ಹಂಗೆಲ್ಲ ಮಾಡಾಕೋಬೇಡವ. ಹಂಗೆಲ್ಲ ಮಾಡಾಕೋಬೇಡ. ಈಗ ಏನು ನಿನ್ನ ರೊಕ್ಕ ನೀನು ಬಂಗಾರ ಹೋದಲ್ಲ, ಕೊಡ್ತೀನಿ. ಹೆದರ್ಸಕತ್ತೇನ? ಕೊಡೋದಿಲ್ಲವ ಹೋಗು, ಹೇಳೋಗದಿ ಏನು ಹೇಳ್ತಿ ಹೇಳು. ನಿನಗೆ ಬೈತಾರ ನೋಡ್ಬೇಕಾರ ಅವ್ರು. ನನಗ್ಯಾಕೆ ಬೈತಾರ? ನನ್ಗ್ಯಾಕೆ ಬೈತಾರ ಅಂದ್ರೆ ಗೊತ್ತಿದ್ದು ರೊಕ್ಕದ ಆಶಕ್ಕ ಹಿಂಗೆ ನಮಗೆ ಹೇಳಿ ಮದಿ ಮಾಡಿಯಲ್ಲ ಅಂತೇಳಿ ಕೇಳಂಗಿಲ್ಲ ನಿನ್ನ. ಹೋಗು ಹೆಟ್ಟಿಸ್ಕೊಂಡ್ರೆ ಅಡ್ಡಿ ಇಲ್ಲ. ನಿನ್ನ ಮಗಳದ ಮೊಮ್ಮಗಳ ಜೀವನ ಒಂದು ಹಾಳು ಮಾಡಿ ಕೈ ಬಿಡ್ತಾನೆ. ಮರ್ಯಾದಿಂದ ನಾನು ಕೊಡ್ಬೇಕಾಗಿದ್ದು ಕೊಟ್ರೆ ಚಲೋ ಆತ, ಇಲ್ಲ ಅಂದ್ರೆ ನಾ ಮಾತಾಡೋದಿಲ್ಲ. ಹಂಗೆ ಮಾಡ್ಬೇಡ. ಕೊಡ್ತೀನಿ ನೀವಾ ನಮ್ಮ ಅವ್ನ ಮಾತ್ಬಿಡು. ಆಕೆ ಎಲ್ಲದಕ್ಕೂ ಒಟ ಅಂತಾಳ. ನೀ ಅದನ್ನ ಬಿಟ್ಬಿಡ್ತಿಲ್ಲ, ಆಗ ತೊಗೊಳಕೋಬೇಡ, ನಾ ಕೊಡ್ತೇನೆ. ನಾಳೆ ಬಿಟ್ಟು ನಾಡ್ದು ಬರ್ತೀನಿ. ನನಗೆ ಅಲ್ಲಿದ ಏನು ಇದು ವ್ಯವಸ್ಥೆ ಮಾಡ್ತೀರ ನಂಗೆ ಗೊತ್ತಿಲ್ಲ. ಒಟ್ಟು ರೊಕ್ಕದ ಮಾತ್ರ ರೆಡಿ ಆಗಿರ್ಬೇಕು ಅಷ್ಟೇ. ಮತ್ತೆ ಈಗ ಹೇಳಾಕತ್ತೀನಿ, ನಾ ತಡ್ಕೊಳ್ಳೋದಿಲ್ಲ. ಮತ್ತೆ ಈಗ ಹೇಳೇನಿ ಕೊಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ನನ್ನಂತೇಳಿ ಆಟ ಕಟ್ಟಕ್ಕೆ ಹೋಗ್ಬೇಡ್ರಿ. ಮತ್ತೆ ಈಗ ಹೇಳೇನಿ ನೀ ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ಹೆದರ್ತಾರ ನೋಡು ಅಂತ ಹೆದರ್ತಾತಿದ್ಲಕ್ಕೆ ನೀ ಒಂದತ್ತಾಗ ಸುಮ್ಮನೆ ಇರೋದು ಬಿಟ್ಟು ಸುಮ್ಮನಿರವ ನೀನು. ಬೈದ್ರ ಪರವಾಗಿಲ್ಲ, ಹೋಗಿ ಹೇಳ್ತಾನೆ ಅನ್ನಕತ್ತಾಳಕಿ. ನೀ ಒಂದತ್ತಾಗ ಏನಾರ ಹೋಗಿ ಹೇಳಿದ್ಲಂತಿಕೋ, ಒಮ್ಮೆ ಅಯ್ಯ ಅಂದ್ರಲ್ಲ ಅಪ್ಪ ಅಂದ್ರಲ್ಲ, ಆಮೇಲೆ ಏನು ಮಾಡ್ತಿ ನೀ? ಸುಮ್ಮನಿರು ಒಟ್ಟು. ನೀನು ನಂಗೆ ಹೆದರಿ ಹಿಕ್ಕಿ ಹಾಕಿದ್ರೆ ಮುಗಿದೋತು. ಹೌದವ ನಂಗೆ ಹೆದರಿಕಿನ ಐತಿ. ಈಗ ನಾಳೆ ಬಿಟ್ಟು ನಾಡ್ದ ಕೊಡಂದಾಳೆ, ಎಲ್ಲಿದ ಕೊಡ್ಲೇ ಯವ್ವ ನಾನು? ಅಲ್ಲ ನಿನ್ನೆ ನಿಮ್ಮ ತಂಗಿ ಮಗಳ ಲಗ್ನ ಆತ, ಒಂದು ಮಾತು ಕರೆದಿಲ್ಲ ನೋಡ್ರಿ. ನಿನ್ನೆ ಆತ ಹೊಲ್ಬಿಡ ಅವ್ರವ್ರ ತಗೊಳಾಗೋಲತ್ತಾಗ ಆದ್ರೆ ಹಾಕೊಂಡು ಹೋಗ್ಲತ್ತಾಗ ಬೇಕಾಗಿಲ್ಲ. ಇವ್ರು ಲಗ್ನಕ್ಕೆ ಕರೆದಿಲ್ಲಟ್ಟು ಬಿಟ್ರೆ ನಾವು ಕರೆದಿದ್ರು ಹೋಗ್ತಿದ್ದು ಇಲ್ಲಿ ತಗೋ. ಹೌದಿಲ್ಲ, ನಮ್ಗೆ ಹೋಗಾಕ ಒನ್ನೆಕ್ ಮನ್ಸು ಇದ್ದಿದ್ದಿಲ್ಲ. ಏನು ಅವ್ರ ಹಣೆ ಬಾರ್ದಾಗ ಹತ್ತಂಗೆ ಆಗೈತತ್ತಾಗ ಮಾಡ್ಕೊಂಡು ಹೋಗ್ಲತ್ತಾಗ. ನಾವು ಹೋದ್ರೆ ಏನು ಹಾರ್ಗೆಡಿಸ್ತೇವೆ ಅಂತೇಳಿ ನಿಮ್ಮ ಹೋಗಿ ಹೊಟ್ವೇನಿ. ಅಲ್ಲ ನಮ್ಗೆ ಎದಕ್ಕೆ ಬೇಕಪ್ಪ, ಒಳ್ಳೇದು ಮಾಡೋಕ್ಕಾಗಿಲ್ಲ ಬಿಡು. ನಾವು ಕೆಟ್ಟದ್ದು ಮಾಡಕ್ಕೆ ಹೋಗಿದ್ವೇನ? ಅಷ್ಟು ತೀರ ಯೋಚನೆ ಬೇಡನ? ಹೋಲ್ ಬಿಡ, ಅವ್ರವ್ರ ಬುದ್ಧಿ ಮಟ್ಟ ಎಷ್ಟೊತ್ತ ಅಟ್ರ ಮಟ್ಟಿಗೆ ಯೋಚನೆ ಮಾಡಿರ್ತಾರ. ನಾವು ಈ ಕರೆದ್ರೆ ಹೋಗಿದ್ದೆ ಹಂಗಾರ ಹೇಳಂಗಾರ ನೋಡೋಣ. ಇಲ್ಲೋದಿಲ್ಲ ಅಲ್ಲ, ಕರೆದ್ರೆ ಹೋಗಿದ್ದೇ ಇಲ್ಲ. ಅಲ್ಲೇ ನಮ್ಮ ತಂಗಿ ಗಣ್ಣ ಹೋಗಿದ್ದಂಗಿಲ್ಲ. ಅವನ ಹೋಗ್ಯಾನ ಇಲ್ಲ ನನಗೆ ಅದು ಗೊತ್ತಿಲ್ಲ. ನೀ ನೋಡಿದ್ರೆ ಹೋಗಿದ್ದಿಲ್ಲ, ಕರ್ದಿಲ್ಲ, ನಾವು ಹೋಗಿದ್ವಿ ಅಂತ ನೀ ಅಂತಿ. ಸುಮ್ಮನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅದು ಕರೆ ಅನ್ರಿ, ಹಾಳಾಗೋಲ್ ಬಿಡು. ಮಾಡ್ಕೊಂಡು ನಮ್ಗೆ ಏನಾಗಬೇಕಾಗೈತಿ? ನಮ್ಗೆ ಇಲ್ಲಿ ಹತ್ತು ಹೊಂದು ರೀ. ನಾನು ಹಂಗಾರ ಒಂದು ಈಟು ಹೋಗಿ ನನ್ನ ಮಗಳು ನೋಡ್ಕೊಂಬರ್ಲೇನ್ರಿ? ಎದಕ್ಕೆ ಹೋಗಿಲೆ? ಏನು ಕೆಲಸ ಐತಲ್ಲಿ? ನೀನೇ ಹೇಳಿ ನೋಡೋಣ ಹಂಗಾರ ಏನು ಕೆಲಸ ಐತಲ್ಲಿ? ಸುಮ್ಮನೆ ಹೋಗಿ ನಿಂದಿರ್ತಿರತ್ತ ಮಾಡೋ ಕೆಲಸ ಬಿಟ್ಟತ್ತಾಗ. ತಣ್ಣಗೆ ಮನ್ಯಾಗ ಏನು ಕೆಲಸದಾಗ ಹುಡ್ಕೊಂಡು ಮಾಡೋದು ನೋಡು. ನೀವು ಹೋಗುದಿಲ್ಲ, ಒಂದಿಟ್ಟು ನಾನು ಹೋಗಿ ಬರ್ಬೇಕಂದ್ರೆ ಅದಕ್ಕೂ ಬಿಡುದಿಲ್ಲ. ನನ್ನ ಮಗ ಅದಂತ್ರು ಬಿಡ, ಕಾಲೇ ಇಡೋದಿಲ್ಲ ಅಂತ. ನಾವು ಈ ತಂಗಿ ವಿಚಾರನ ಕೈ ಬಿಟ್ಟಾನ. ಒಂದು ಸ್ವಲ್ಪರ ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ಏನನ್ರಿ ಪಾಪ. ಹೋಗಿ ಬರ್ತೇನ್ರಿ. ಒಟ್ಟು ನಾ ಹೊಕ್ಕನ್ ನೋಡ್ಕೊಂಬರ್ತೀನಿ ಅಂತೇಳಿ ನೀವು ಹೋಗಿ ಬರೋದು ಊರು ತುಂಬ ಗೊಲ್ಲಾಗೈತಿ. ಏನ್ರಿ ನೀವು ನಿಮ್ದು ಬಿಟ್ಟು ಕೆಳಗಿಂದ ಕೈ ಹಾಕಿ ನಿಂತಿರಲ್ಲ, ನೋಡ್ಕೊಂಬರಾಕತ್ತಾರಲ್ಲ ಅಕ್ಕಾರು ಅಂತ ಕೇಳ್ತಾ ಅದಾರ ಗೊತ್ತನ? ಕೇಳೋರು ಕೇಳ್ತಾರ ಬಿಡ್ರಿ, ಬೇಕಂತ ಕೇಳ್ತಾರ. ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕತ್ತೇನ್ರಿ? ಅವ್ರ ನಡ್ಕ ಬಾಳೆ ಮಾಡ್ಬೇಕಾಗಿರೋದು. ನಿನ್ನ ಮಗಳು ಮಾಡೋದು ಇಂಥ ಸಗಣಿ ತಿನ್ನ ಕೆಲಸನ ಬರೇ. ತಗ ಈಗ ಹೋಗಿ ನೋಡ್ಕೊಂಡು ಬರೋ ಹೋಗಿ, ಯಾರು ಬೇಡ ಅಂದ್ರು ಹೇಳಿದ ಮಾತು ಎಲ್ಲಿ ಕೇಳ್ತಿ? ಇನ್ನೂ ಕರ್ಕೊಂಡು ಹೋಗ್ತೇನ್ರಿ. ಬೇಡ, ನೀವು ಒಬ್ಬಕ್ಕೆ ಹೋಗಿ ಬರೋದಾದ್ರೆ ಬಾ, ಆಕಿನೇನು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಪ್ಪ ಹೋಗಿ ಬರ್ಲತ್ತರಿಪ್ಪ ಈಕಿನು. ಅಂದರೆ ಮೊನ್ನೆ ಒಂದು ಸೀರೆ ತಂದಿದ್ದೆ, ಏನು ಹಬ್ಬಕ್ಕಂತೇಳಿ ಆಕಿಗೂ ಸೀರೆ ತಂದಿದ್ದೆ. ಅದನ್ನು ಕೊಟ್ಟು ಬರೋಕ್ಕಾಗಿಲ್ಲ. ಒಂದು ಸ್ವಲ್ಪ ಈಕಿನ ಹೊಂಟಾಳಲ್ಲ ಇವತ್ತು, ಕೊಟ್ಟು ಬಾ ಅಂತ ಹೇಳ್ತೇನಪ್ಪ. ಹೌದಲ್ಲ, ಸೀರೆ ತಂದಿಯಾ? ಚಲೋ ಆತ. ಹಂಗಾರೆ ಹೋಗಿ ಕೊಟ್ಟೆ ನಿಮ್ಮ ಅಣ್ಣನ ತಂದಾನಂತ ಹೇಳಿ ಬರ್ತೀನಿ.
ಬೇಡ ಬೇಡ, ನಾನು ತಂದೇನೆ ಅಂತ ಏನು ಹೇಳ್ಬೇಡ, ನೀನ ತಂದೇನೆ ಅಂತ ಹೇಳ್ಕೊ. ಆದ್ರೆ ಮತ್ತೆ ಅದು ಅವರು ಅತ್ತಿ ಸುದ್ದಿ ಕಿವಿಗೆ ಬಿದ್ದು ಅವ್ರ ಅತ್ತಿ ಅದನ್ನ ಊರು ತುಂಬ ಪ್ರಚಾರ ಮಾಡೋದು ಬೇಡ. ಅದಕ್ಕೆ ಆಮೇಲೆ ನೋಡಿ ಮೊದ್ಲು ಆಗ್ಲಿಲ್ಲ ಸತ್ಲು ಅಂತೇಳಲ್ಲ ಅಂದವ್ರು ಈಗ ಸೀರೆ ತಂದು ಕೊಟ್ಟು ಉಪಚಾರ ಮಾಡಕತ್ತಾರ, ನೋಡಿ ಬರಾಕತ್ತಾರ ಅಂತ ಊರಾಗ ಆಡ್ಕೋತಾರ ಮಂದಿ. ಅದಕ್ಕೆ ಆಯ್ತಪ್ಪ, ಆಯ್ತು, ನೀ ಹೆಂಗೆ ಹೇಳ್ತಿ ಹಂಗಾಗ್ಲಿ. ಸರಿ, ಹಂಗ ನಾ ಹೋಗಿ ನೋಡ್ಕೊಂಡಾರ ಬರ್ಲಲ್ಲ. ಒಯ್ ಸೀರಿನು. ಯಾಕ ಹೋಗ್ಲಿಲ್ಲ ಕೆಲ್ಸಕ್ಕ? ಕೆಲ್ಸಕ್ಕೆ ಹೋಗಿ ಬಂದೆ ರೀ. ಅದು ಎದಕ್ಕೆ ತಯಾರಾಗೇನಂದ್ರೆ ಅಮ್ಮಾರು ಒಂಚೂರು ಪ್ಯಾಟಿಗೆ ಹೋಗ್ಬರೋಣ ಅಂತ ಕರ್ದಾರ. ಅದಕ್ಕೆ ಪ್ಯಾಟಿಗೆ ಹೊಂಟೇನ ಅವ್ರ ಜೊತೆಗೆ. ಅದಕ್ಕೆ ಚೂಡಿದಾರ ಹಾಕೊಂಡು ತಯಾರಾಗಿದ್ದೆ. ಹೌದನ? ಏನ್ ತರಕಂತ? ನನಗೇನು ಗೊತ್ತ್ರಿ, ಪ್ಯಾಟಿಗೆ ಹೋಗೋದೈತವ, ಒಂಚೂರು ಜೊತೆಗೆ ಬಾ ಆಸ್ರಕ್ಕೆ. ಯಾರಿಲ್ಲ, ಇವಂದು ಕೆಲಸ ಐತಂತೆ, ಮತ್ತು ನನ್ನ ಕರ್ಕೊಂಡು ಹೋಗೋರು ಯಾರಿಲ್ಲ, ಒಂಚೂರು ಜೊತೆಗೆ ಬಾರ್ವಾ ಅಂತಂದ್ರು. ಮತ್ತು ಹಂಗಾರ ಆಯ್ತು ನಡ್ರಿ ಹಂಗಾರ ಅಂತೇಳಿ ಅಂತ ಹೊಂಟೆ ಅಷ್ಟೆ. ಮತ್ತು ನೀವು ಈ ಕೆಲ್ಸಕ್ಕೆ ಹೋದ್ರೆ ಬರೋದು ಸಂಜಿಕೆ ಆಕತೆ, ನಾನು ಮನ್ಯಾಗ ಬೇಗ ಕುಂದಿರ್ಬೇಕು, ಅದ್ರ ಬದಲು ಜೊತೆಗೆ ಹೋಗಿ ಬಂದ್ರೆ ಹೌದಿಲ್ಲ? ಅದಕ್ಕೆ. ಹೌದನ? ಆಯ್ತು, ಹಂಗಾರ ಹೋಗಿ ಬಾ, ಹುಷಾರ್ ನೋಡು. ಆಯ್ತು ರೀ. ನಿನ್ಗೇನಾರು ರೊಕ್ಕ ಪಕ್ಕ ಬೇಕನ? ಏನಾರು ತಗೋತೀಯ ನೀನು? ನನಗೆ ರೊಕ್ಕ ರೀ ಒಂದು 100 ರೂಪಾಯಿ ಕೊಡ್ರಿ. ಹೌದಾ? ಅಲ್ಲ, ಪಗಾರ ನಿನ್ ಕೈಯಾಗ ಕೊಟ್ಟೇನಲ್ಲ ನಾ. ನಿಮ್ಮನ್ನು ಕೇಳಾರ್ದ ಹೆಂಗೆ ಖರ್ಚು ಮಾಡೋದು ಅಂತೇಳಿ ನಾ ಖರ್ಚು ಮಾಡಿಲ್ಲ. ಈಗ ನೀವು ಹೇಳಿದ್ರಲ್ಲ 100 ರೂಪಾಯಿ ತೊಗೊಂಡೋಗ್ತೀನಿ. ಆಯ್ತು, ಹಂಗಾರ ತಗೊಂಡು ಹೋಗ. ಏನ್ ಬೇಕು ನೋಡು ತಗೊಂಡು ಬಾ. ಸರಿ, ನಾ ಹಂಗಾರ ಹೋಗ್ಲಾ ಬರ್ಲಾ ಕೆಲ್ಸಕ್ಕೆ? ರೀ, ಯಾಕ ಅವನ್ನ ಅತಿಗೆ ಮನ ನೋಡಂಗಾಗ್ಬಿಟ್ಟತ್ರಿ, ಬೇಜಾರಾಗತ್ತೈತಿ. ಸುಮಾರು ತಿಂಗಳ ಆತನ ಅವ್ರು ಬಂದು ಹೋಗಿ. ಹೌದು, ಆದ್ರೆ ಏನ್ ಮಾಡ್ತಿ ಹೇಳು? ಈಗ ನೋಡಂಗಾಗೈತಿ ಅಂದ್ರೆ ನಾವೇನು ಊರಿಗೆ ಹೋಗಂಗದೀವಿ? ಅವರೇ ಬಂದ್ರೆ ಬರ್ಬೇಕಷ್ಟೇ. ನೋಡಂತ ಸಂಜೆ ಆತಂದ್ರೆ ಫೋನ್ಯಾಗ ಕರೆನ್ಸಿನೂ ಇಲ್ಲ, ನನಗೆ ಖಾಲಿ ಆಗೈತಿ. ಬೇಕಾದ್ರೆ ರೊಕ್ಕ ಹಾಕಿಸ್ಕೊಂಡ್ ಬರ್ತೇನೆ, ಒಂದು 11 ರೂಪಾಯಿ ಮಾತಾಡುವಂತೆ ಆತಾ. ಸರಿ, ಹಂಗಾಗ್ಲಿ. ಈಗ ಹಂಗಲ್ಲಿ ಕೆಲ್ಸಕ್ಕೆ ಹೊಂಟಿ, ಅಲ್ಲಿ ಏನು ಕಿರಿಕಿರಿ ಇಲ್ಲಲ್ಲ? ಆರಾಮದಿಯಲ್ಲ ಒಟ್ಟು? ಇಲ್ಲೇನು ಕಿರಿಕಿರಿ ಇಲ್ಲ, ಈಗ ಆರಾಮದೇನೆ. ಆಕೆ ಮಗಳು ಬಂದ್ರೆ ಒಂಚೂರು ಕಿರಿಕಿರಿ ಅನಿಸ್ತಿತ್ತು, ಈಗ ಆಕಿನೂ ಇಲ್ಲಲ್ಲ. ಪಾಪ ಅಮ್ಮ ಅಪ್ಪರ ಅವರಿಬ್ರು ತುಂಬ ಒಳ್ಳೆಯವರು. ಅವರು ಪಾಪ ಭಾಳ ಒಳ್ಳೆಯವರು ಅದಾರ. ಏನು ಕೆಲಸ ಹೇಳ್ತಾರೆ ಅದನ್ನ ಮಾಡ್ತೀನಿ, ಮುಗೀತು. ನಮ್ದು ಪಗಾರ ನಾಳೆ ಕೊಡ್ತೀನಿ ಅಂತ ಹೇಳ್ಯಾರ. ಹೌದನಾ? ಆಗ್ಲಿ ಬಿಡು. ಈಗ ಮುಂದಿನ ವಾರ ನನ್ನ ಪಗಾರ ಬಂತಂದ್ರೆ ಅದೊಟ್ಟು ಪಗಾರ ನಿನ್ನ ಪಗಾರನು ಹೆಂಗಿದ್ರು ಬರಾಕತ್ತೈತಿ. ಮೊನ್ನೆ ಕೊಟ್ಟಿದ್ರು ರೊಕ್ಕ ಜೋಡಿಸ್ಕೊಂಡು ಒಂದೇನಾರ ಬಂಗಾರ ಸಾಮಾನು ತಗೋತೀಯ ನೋಡು. ಬ್ಯಾಡ್ರಿ, ಬಂಗಾರ ಸಾಮಾನೆಲ್ಲ ಬೇಡ. ಒಂದು ಮನೆಗೆ ನೀ ನಮ್ಗೆ ಅಂತ ಒಂದು ನೆಲೆಯಾರ ಮಾಡ್ಕೋಬೇಕಲ್ಲ. ಎಷ್ಟು ದಿನ ಅಂತ ಇವ್ರ ಮನೆಗೆ ಇರಕತ್ತೈತ್ರಿ, ಹೌದಿಲ್ಲ? ಏನೂ ಅನ್ನಲ್ಲ ಬಿಡು, ಪಾಪ ಚಲೋ ಅದಾರ ಮಂದಿ. ಎಲ್ಲಾರ ಜಾಗ ತೊಗೊಳಕಾಕತ್ತೇನೋ ನೋಡ್ಬೇಕು. ನೋಡು, ನಾ ಹೇಳೇನಿತ್ರ ಈಗೇನೋ ಮನ್ಸು ಕೆಟ್ಟಾಗೈತಿ, ಅಲ್ಲಿ ಬಿಟ್ಟು ಇಲ್ಲಿ ಬಂದೇನಿ ಆಯ್ತು. ಹಂಗಂತೇಳಿ ನಾ ಇನ್ನೊಂದು ಜಾಗ ಹುಡುಕಿ ಮನೆ ಕಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕೆ ಹೇಳು? ಯಾಕಂದ್ರೆ ಅಲ್ಲಿ ಯಾರದಾರ ನಾನು ಬಿಟ್ರೆ ಒಬ್ಬನ ಮಗ ನಾನು. ಅಲ್ಲಿ ನಮ್ದು ಮನಿ ಐತಿ, ಬೇಕಾದಂಗೆ ಹೊಲ ಐತಿ, ಹೌದಿಲ್ಲ? ನಾಳೆ ಅದನ್ನ ನೋಡ್ಕೋಬೇಕಾಗತ್ತೆ. ಇಲ್ಲೆಲ್ಲ ತೊಗೊಂಡಂದ್ರೆ ಮತ್ತೆ ಇದನ್ನು ನನ್ನ ತಲೆ ಮ್ಯಾಗ ಬೂತೈತಿ. ನೋಡು, ಇರುವಷ್ಟು ದಿನ ಇದೇ ಮನ್ಯಾಗ ಇರೋಣ. ನನ್ನ ಪಾಡಿ ನಾನು ಕೆಲಸ ಮಾಡ್ಕೋತೀನಿ, ನಿನ್ನ ಪಾಡಿ ನೀ ಕೆಲಸ ಮಾಡು, ಪಗಾರ ಬರ್ತೈತಿ. ಮನೆಗೆ ಏಟ್ ಕೊಟ್ಟು ಕಳಿಸ್ಬೇಕು, ಕಳಿಸು. ಮುಂದೊಂದು ದಿನ ಕೂಡಿದ್ವಿ ಅಂದ್ರೆ ದೇವ್ರ ದಯದಿಂದ ಒಂದು ಮನೆಗೆ ಹೋದ್ರಾತು, ಹೌದಿಲ್ಲ? ಬೇಕಾದ್ರೆ ಏನಾರು ಬಂಗಾರ ತೊಗೊಳೋದಿದ್ರೆ ತಗೋ. ಸರಿ, ಆಯ್ತು ರೀ. ಬಂಗಾರನ ತೊಗೋತೀನಿ ಹಂಗಾರ. ನೋಡಂತ ತಗೋರಿ, ನೀವು ಹೋಗಿ ಬರ್ರಿ, ಏನು ತೊಗೋಬೇಕಂತೇಳಿ ಆಮೇಲೆ ಮಾತಾಡೋಣ.